ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ಸಾಕಷ್ಟು ಅಭ್ಯರ್ಥಿಗಳು ಕಾಮೆಂಟ್ ಮಾಡ್ತಿದ್ರಿ, ಸರ್ ಸಿವಿಲ್ ಪೊಲೀಸ್ 2026 ಫಿಸಿಕಲ್ ಟೆಸ್ಟ್ ಹೇಗಿರುತ್ತೆ ಸರ್, ಫಿಸಿಕಲ್ ಟೆಸ್ಟ್ ಹೇಗಿರುತ್ತೆ, ಯಾವ್ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಾಕಿ ಸರ್ ಅಂತ ಕೇಳ್ತಿದ್ರಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. 2026 KE ಅವರು ಮೊನ್ನೆ ಆಗಸ್ಟ್ 2ರಂದು ರಿಟರ್ನ್ ಎಕ್ಸಾಮ್ ಆಯಿತು. ಅದರ ರಿಸಲ್ಟ್ ಇನ್ನೇನು ಬರುತ್ತೆ, ರಿಸಲ್ಟ್ ಬಂದಮೇಲೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಆ ಫಿಸಿಕಲ್ ಟೆಸ್ಟಲ್ಲಿ ಏನೇನು ಯಾವ್ಯಾವ ರೀತಿ ಟೆಸ್ಟ್ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಬಂದ್ಬಿಟ್ಟು KE ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 2026 ಫಿಸಿಕಲ್ ಟೆಸ್ಟ್ಗೆ ಏನೇನು ಯಾವ್ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಫಸ್ಟು ಪುರುಷ ಅಭ್ಯರ್ಥಿಗಳ ಫಿಸಿಕಲ್ ಟೆಸ್ಟ್ ಹೇಗಿರುತ್ತೆ, ಅಲ್ಲಿ ಯಾವ್ಯಾವ ರೀತಿ ಟೆಸ್ಟ್ಗಳು ಇರುತ್ತೆ ಅನ್ನೋದನ್ನ ಮೊದಲು ಪುರುಷರು ತಗೊಳ್ಳೋಣ, ಆನಂತರ ಮಹಿಳೆಯರದ್ದು ಹೇಳ್ತೇನೆ. ಮೊದಲದು ಸ್ಟೆಪ್ ನೋಡೋದಾದರೆ, ಮೊದಲಿಗೆ ನೋಡಿ, ಪುರುಷ ಅಭ್ಯರ್ಥಿಗಳಿದ್ದಾರಲ್ಲ, ಹೈಟ್ ಎಷ್ಟಿರಬೇಕು ಅಂದರೆ ಅವರು 168 ಸೆಂಟಿಮೀಟರ್ ಇರಬೇಕು. 168 ಸೆಂಟಿಮೀಟ್ರ್ ಇರಲೇಬೇಕು. ಅಕಸ್ಮಾತ್ ನೀವು 167 ಇದ್ದೀರಾ ಅಂದರೆ ಆಗಲ್ಲ, ನೀವು ರಿಜೆಕ್ಟ್ ಆಗ್ತೀರಾ. 167 ಇದ್ರೂ ರಿಜೆಕ್ಟ್ ಆಗ್ತೀರಾ. 168 ಇತ್ತು ಅಂದರೆ ನೀವು ಸೆಲೆಕ್ಟ್ ಆಗ್ತೀರಾ. ಇದರಲ್ಲಿ ಟೆಸ್ಟಲ್ಲಿ ಪಾಸ್ ಆಗ್ತೀರಾ. ಇದರಲ್ಲಿ ಪಾಸ್ ಆದರೆ ನೀವು ಮುಂದಿನ ಟೆಸ್ಟಿಗೆ ಎಲಿಜಿಬಲ್ ಆಗೋದು. ಅದಕ್ಕೋಸ್ಕರ ನೀವು 168 ಸೆಂಟಿಮೀಟರ್ ಉದ್ದ ಇರಲೇಬೇಕಾಗ್ತದೆ. ನಂತರ ನೋಡಿ, ಚೆಸ್ಟ್ ಎಷ್ಟಿರಬೇಕು, 86 ಸೆಂಟಿಮೀಟರ್. 86 ಸೆಂಟಿಮೀಟರ್ ಇದು ಅಷ್ಟೇ. 85 ಇದ್ರೂ ನೀವು ಸೆಲೆಕ್ಟ್ ಆಗಲ್ಲ. ಅಲ್ಲೇ ಡಿಸ್ಕ್ವಾಲಿಫೈ ಮಾಡ್ತಾರೆ. ಆ ಟೆಸ್ಟಲ್ಲಿ ನೀವು ಫೇಲ್ ಆಗಿದ್ದೀರಾ ಅಂತ ಹೇಳ್ತಾರೆ. ಮುಂದಿನ ರೌಂಡಿಗೆ ನಿಮ್ಮ ಸೆಲೆಕ್ಟ್ ಮಾಡಲ್ಲ. ಅದಕ್ಕೋಸ್ಕರ ನಿಮ್ಮ ಚೆಸ್ಟ್ ಎಷ್ಟಿರಬೇಕು ಅಂದರೆ 86 ಸೆಂಟಿಮೀಟರ್ ನಿಮ್ಮ ಚೆಸ್ಟ್ ಇರಲೇಬೇಕಾಗ್ತದೆ. ನಂತರ ಚೆಸ್ಟ್ 86 ಇದೆಯಲ್ಲ, 86 ಪ್ಲಸ್ ನೀವು 5 ಸೆಂಟಿಮೀಟರ್ ಚೆಸ್ಟ್ನ ಎಕ್ಸ್ಪೆನ್ಷನ್ ಮಾಡಬೇಕು. ನೀವು 5 ಸೆಂಟಿಮೀಟರ್, ಎಷ್ಟು ಕನಿಷ್ಠ 5 ಸೆಂಟಿಮೀಟರ್ ಎಕ್ಸ್ಪೆನ್ಷನ್ ಮಾಡಬೇಕು. ಎಕ್ಸ್ಪ್ಲನೇಷನ್ ಮಾಡಿದ್ರಾಗ ಟೋಟಲ್ ಎಷ್ಟಾಗುತ್ತೆ, 91 ಆಗುತ್ತೆ. ಅಷ್ಟಾಗಿರಬೇಕು. ಎಷ್ಟು ಚೆಸ್ಟ್ನ ಎಕ್ಸ್ಪ್ಲನೇಷನ್ ಮಾಡಿದಾಗ ಬೇಸಿಕಲಿ 86 ಇರಬೇಕು. ಚೆಸ್ಟ್ ಪ್ಲಸ್ 5 ಆದರೆ 91 ಆಗುತ್ತೆ. ಇದು ಚೆಸ್ಟ್ ಎಕ್ಸ್ಪ್ಲೇಷನ್ ಆಗ್ತದೆ. ನಂತರ ಮುಂದೆ ಹೋಗೋದಾದರೆ, ನಂತರ ನೋಡಿ, ಪುರುಷ ಅಭ್ಯರ್ಥಿಗಳು ಏನು ಗೊತ್ತಾ, 1600 ಮೀಟರ್ ಓಟವನ್ನು 6 ನಿಮಿಷ 30 ಸೆಕೆಂಡ್ ಒಳಗಡೆ ಪೂರೈಸಬೇಕಾಗ್ತದೆ, ಓಡಿ ಮುಗಿಸ್ಬೇಕಾಗ್ತದೆ. ಇದು ತುಂಬಾ ಮುಖ್ಯ. ಇದರಲ್ಲೂ ನೀವು ಪಾಸ್ ಆಗಬೇಕಾಗಿರ್ತದೆ. ನೋಡಿ, ಪುರುಷ ಅಭ್ಯರ್ಥಿಗಳು ಲಾಂಗ್ ಜಂಪ್ ಇರುತ್ತೆ. ಎಷ್ಟು ಮೀಟ್ರು, 3.8 ಮೀಟರ್ ನೀವು ಲಾಂಗ್ ಜಂಪ್ ಮಾಡಬೇಕಾಗ್ತದೆ. ಇದು ಗಮನದಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಪ್ರಾಕ್ಟೀಸ್ ಮುಖ್ಯ. ಪ್ರಾಕ್ಟೀಸ್ ಮಾಡಿ ಅಂತ ಯಾಕೆ ಹೇಳ್ತೀವಿ ಅಂದರೆ, ಇದಕ್ಕೆ ನೋಡಿ, ಪ್ರಾಕ್ಟೀಸ್ ಮಾಡಿದ್ರೆ ಇವನ್ನೆಲ್ಲ ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಟೆಸ್ಟ್ಗಳನ್ನೆಲ್ಲ ಆರಾಮಾಗಿ ಪಾಸ್ ಆಗ್ಬೋದು. 3.80ನ ಆರಾಮಾಗಿ ನಾವು ಎಗರು ಬಿಡ್ಬೋದು, ಲಾಂಗ್ ಜಂಪ್ ಮಾಡಿಬಿಡ್ಬೋದು. ಅದಕ್ಕೋಸ್ಕರ ಈಗಲಿಂದಲೇ ಪ್ರಾಕ್ಟೀಸ್ ಶುರು ಮಾಡಿ. ನಂತರ ನೋಡಿ, ಹೈ ಜಂಪ್ ಎತ್ತರ ಎಷ್ಟು, 1.20 ಮೀಟರ್ ಅಷ್ಟು ನಾವು ಹೈ ಜಂಪನ್ನು ಜಂಪ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಇದನ್ನು ಪ್ರಾಕ್ಟೀಸ್ ಮಾಡಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗೇ ಪ್ರಾಕ್ಟೀಸ್ ಮಾಡಿ. ನೀವು ಇಷ್ಟು ದಿನ ಓದಿರೋದು ಎಲ್ಲ ವ್ಯರ್ಥ ಆಗ್ತದೆ. ಅಲ್ಲಿ ಫಿಸಿಕಲ್ ಟೆಸ್ಟಲ್ಲಿ ಏನಾದರೂ ನೀವು ಫೇಲ್ ಆಗಿಬಿಟ್ರೆ, ನೀವು ಇಷ್ಟು ದಿನ ಓದಿರೋದೆಲ್ಲ ವ್ಯರ್ಥ ಆಗಿಬಿಡ್ತದೆ. ಅದಕ್ಕೋಸ್ಕರ ಫಿಸಿಕಲ್ ಟೆಸ್ಟ್ನ ಚೆನ್ನಾಗಿ ಮಾಡಿ ಪಾಸ್ ಆಗಬೇಕು ಅಂದರೆ ನೀವು ಇವನ್ನೆಲ್ಲ ಮೊದಲು ಪ್ರಾಕ್ಟೀಸ್ ಮಾಡಿರಬೇಕು. ಹೈ ಜಂಪು, ಲಾಂಗ್ ಜಂಪು ಮೊದಲು ನಿಮ್ಮ ಚೆಸ್ಟಿನ ಕಡಿಮೆ ಇತ್ತು ಅಂದರೆ ಆದಷ್ಟು ಇಂಪ್ರೂವ್ ಮಾಡ್ಕೊಳಕ್ಕೆ ನೋಡಿ. ಇದಿಷ್ಟು ನನ್ನ ಸೂಚನೆಗಳು. ನಂತರ ನೋಡಿ, ಶಾರ್ಟ್ ಪುಟ್ ಎಷ್ಟಪ್ಪ ಅಂದರೆ, ಶಾರ್ಟ್ ಪುಟ್ ಎಷ್ಟು ದೂರ ಎಸಿಬೇಕು ಅಂದರೆ 5.60 ಮೀಟರ್ಸ್ ಅಂದರೆ 5.60 ಮೀಟರ್ಸ್ ಅಷ್ಟು ನೀವು ಉದ್ದ ಎಸಿಬೇಕಾಗ್ತದೆ. ನಂತರ ಎಷ್ಟು kg ಇರುತ್ತೆ ಸರ್ ಅಂತ ಕೇಳಿದ್ರೆ 7.26 kg ಇರ್ತದೆ. ಹೆಚ್ಚು ಕಮ್ಮಿ 7.25 kg ಅನ್ಕೊಂಬಿಡಿರಿ. 7.25 kg ಇರ್ತೈತೆ. ಯಾವುದು ಶಾರ್ಟ್ ಪುಟ್ಟು, ಗುಂಡು ಎಸೆತ ಅಂತೀವಲ್ಲ, ಎಷ್ಟು 5.60 ಮೀಟರ್ ಅಷ್ಟು ಉದ್ದ ಎಸಿಬೇಕಾಗ್ತದೆ. ಇದಿಷ್ಟು ನೋಡಿ ಶಾರ್ಟ್ ಪುಟ್ಟು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಇದು ಹೇಳ್ತಾ ಇರೋದು ನಾನು. ಪುರುಷ ಅಭ್ಯರ್ಥಿಗಳು ಇಷ್ಟು ದೂರ ನೀವು ಎಸಿಬೇಕಾಗ್ತದೆ. ನಂತರ ನೋಡ್ಬೋದು, ಲಾಂಗ್ ಜಂಪ್ ಅಥವಾ ಹೈ ಜಂಪ್ನಲ್ಲಿ ನಿಗದಿತ ಕನಿಷ್ಠ ಮಾನದಂಡ ಪೂರೈಸಬೇಕು. ಅಂದರೆ ಇವನ್ನೆಲ್ಲ ಕನಿಷ್ಠ ಮಾನದಂಡ ಏನಿದೆ ನೋಡಿ,
ಅವೆಲ್ಲ ಹೇಳಿದ್ನಲ್ಲ, ಅವೆಲ್ಲ ಕನಿಷ್ಠ ಮಾನದಂಡ ಪೂರೈಸಬೇಕು. ನೀವು ಪೂರೈಸಿದಾರೆ ಅಂದರೆ ಮಾತ್ರ ನೆಕ್ಸ್ಟ್ ಇದಕ್ಕೆ ಹೋಗಕ್ಕೆ ಸಾಧ್ಯ, ಇಲ್ಲಾಂದರೆ ನಿಮ್ಮನ್ನು ಡಿಸ್ಕ್ವಾಲಿಫೈ ಮಾಡಾಕ್ತಾರೆ. ನೋಡಿ, ಜಿಗಿತಗಳಿಗೆ ಸಾಮಾನ್ಯವಾಗಿ ಎಷ್ಟು ಅವಕಾಶ ಕೊಡ್ತಾರೆ ಅಂದರೆ ಮೂರೇ ಕೊಡೋದು ನಿಮಗೆ. ಮೂರೊಳಗೆ ನೀವು ಪಾಸ್ ಆದರೆ ಓಕೆ, ಇಲ್ಲ ಅಂದರೆ ನಿಮ್ಮ ಡಿಸ್ಕ್ವಾಲಿಫೈ ಮಾಡಾಕ್ತಾರೆ ಫಿಸಿಕಲ್ ಟೆಸ್ಟಲ್ಲಿ. ಅದಕ್ಕೋಸ್ಕರ ಮೂರು ಒಂದು ಅವಕಾಶಗಳು ಕೊಡ್ತಾರೆ ನೋಡಿ. ಆ 3 ಅವಕಾಶದಲ್ಲೇ ನೀವು ಅದನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ. ಇದಿಷ್ಟೇನು ಅವಲಿಂದ ನೋಡಿದ್ವಲ್ಲ, ಇದೆಲ್ಲ ಯಾರ್ದು? ಪುರುಷ ಅಭ್ಯರ್ಥಿಗಳ ಫಿಸಿಕಲ್ ಟೆಸ್ಟಿನ ಬಗ್ಗೆ ಆಗಿರ್ತದೆ. ನಂತರ ಇವಾಗ ಮಹಿಳಾ ಅಭ್ಯರ್ಥಿಗಳಿಗೆ ಯಾವ ರೀತಿ ಫಿಸಿಕಲ್ ಟೆಸ್ಟ್ ಇರುತ್ತದೆ ಅಂತ ನೋಡೋದಾದರೆ, ನೋಡಿ ಇಲ್ಲಿ ಮಹಿಳಾ ಅಭ್ಯರ್ಥಿಗಳು ಕೇಳ್ತಿದ್ರಿ, ಮಹಿಳೆಯರು ಹೈಟ್ ಎಷ್ಟಿರ್ಬೇಕು ನಿಮ್ಮದು? ನೋಡಿ, ಹೈಟು 157 ಸೆಂಟಿಮೀಟರ್, 157 ಸೆಂಟಿಮೀಟರ್ ನೀವು ಉದ್ದ ಇರಬೇಕು, ಹೈಟ್ ಇರಬೇಕು. ಸರ್ ನಾನು 156 ಇದ್ದೀನಿ ಸರ್, ನೀನು ಡಿಸ್ಕ್ವಾಲಿಫೈ ಆಗ್ತೀಯಾ? ಸರ್ ನಾನು 155 ಇದ್ದೀನಿ, ನೀನು ಡಿಸ್ಕ್ವಾಲಿಫೈ ಆಗ್ತೀರಾ? ಯಾರು ನೋಡಿ ಎಕ್ಸಾಕ್ಟ್ ಇದರಿಂದ ಮೇಲಿರ್ತೀರಾ, ಅಂದರೆ 157ರಿಂದ ಮೇಲಿರ್ತೀರಾ, ಅವ್ರು ಮಾತ್ರ ಸೆಲೆಕ್ಟ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ಇಲ್ಲಾಂದರೆ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ, ಆ ಟೆಸ್ಟಲ್ಲಿ ಡಿಸ್ಕ್ವಾಲಿಫೈ ಆಗ್ತೀರಾ. ನಂತರ ನೋಡಿ ಇಲ್ಲಿ ಮಹಿಳಾ ಅಭ್ಯರ್ಥಿಗಳು ವೆಯ್ಟ್ ಎಷ್ಟಿರಬೇಕು? 45 kg ಇರಲೇಬೇಕು. 44, 43 ಹಿಂಗೆಲ್ಲ ಇದ್ದರೆ ಆಗೋದೇ ಇಲ್ಲ. ನೀವು ಎಷ್ಟಿರಬೇಕು? 45 ಇರಲೇಬೇಕು. ಇದು ಕನಿಷ್ಠ ಮಾನದಂಡ ಆಗಿರ್ತದೆ. ಮಹಿಳೆಯರಿಗೆ ವೆಯ್ಟು 45 kg ಇರಲೇಬೇಕು. ನಂತರ ನೋಡಿ, 400 ಮೀಟರ್ ಓಟ 2 ನಿಮಿಷಗಳ ಒಳಗೆ ಪೂರೈಸಬೇಕು. 400 ಮೀಟರ್ನ ಓಟಗ ಎಷ್ಟು 2 ನಿಮಿಷದಲ್ಲೇ ಪೂರೈಸಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ನೋಡಿ, ಮಹಿಳಾ ಅಭ್ಯರ್ಥಿಗಳು ಲಾಂಗ್ ಜಂಪ್ 2.50 ಮೀಟರಷ್ಟು ಲಾಂಗ್ ಜಂಪ್ ಮಾಡಬೇಕಾಗ್ತದೆ. ಲಾಂಗ್ ಅಂದರೆ ಇಷ್ಟುದ ಎಗರಬೇಕಾಗ್ತದೆ. 2.50 ಮೀಟರಷ್ಟು ನೀವು ಲಾಂಗ್ ಜಂಪ್ ಮಾಡಬೇಕಾಗ್ತದೆ. ನಂತರ ಇಲ್ಲಿ ನೋಡಿ, ಹೈ ಜಂಪ್ ನೋಡಿ 0.90 ಅಂದರೆ 1 ಮೀಟರ್ ಅಂದ್ಕೊಂಬಿಡಿ. ಇನ್ನೇನು ಒಂದು ಸ್ವಲ್ಪ 10 ಕಡಿಮೆ ಇದೆ, ಬಟ್ 1 ಮೀಟರ್ ಅಂದ್ಕೊಬಿಡಿ. ಎಕ್ಸಾಕ್ಟ್ ಆದರೆ 0.90 ಮೀಟರ್ ಆಗಿರ್ತದೆ. ಇಷ್ಟು ನೀವು ಹೈ ಜಂಪ್ ಎಗರಲೇಬೇಕು. ಇವು ಕನಿಷ್ಠ ಮಾನದಂಡ, ಇವನು ಪೂರೈಸಲೇಬೇಕಾಗ್ತದೆ. ಇವೇನ ಪೂರೈಸಲಿಲ್ಲ ಅಂದರೆ ನೀವು ಡಿಸ್ಕ್ವಾಲಿಫೈ ಆಗ್ತೀರ ಟೆಸ್ಟಲ್ಲಿ. ಅದಕ್ಕೋಸ್ಕರ ಇವು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ನೋಡಿ, ಮಹಿಳಾ ಅಭ್ಯರ್ಥಿಗಳು ಶಾರ್ಟ್ ಪುಟ್ ಎಷ್ಟು ಸಾರಿ ಎಸಿಬೇಕು ಅಂದರೆ ನೋಡಿ, 3.75 ಮೀಟರ್ ಇರುತ್ತೆ ಎಸೆಯೋದು. ಎಷ್ಟು kg? 4 kg ಅಷ್ಟೇ ಇರೋದು. ಎಷ್ಟು ದೂರ ಎಸಿಬೇಕು? 3.75 ಮೀಟರ್ ಅಷ್ಟು ನೀವು ಎಸಿಬೇಕಾಗ್ತದೆ. ಇದಿಷ್ಟು ಏನು ಶಾರ್ಟ್ ಪುಟ್ ಎಷ್ಟು ಮಹಿಳೆಯರು ಎಸಿಬೇಕು ಅಂದರೆ 3.75 ಮೀಟರ್ಸ್ ಮತ್ತು 4 kg ಇರುತ್ತದೆ. 4 kgಗಳಿರುತ್ತವೆ. ತುಂಬ ಜನ ಕೇಳ್ತಿದ್ರಿ, ಸರ್ ಮಾರ್ಕ್ಸ್ ಹೆಂಗೆ ಇದು? ಏನು ಮಾರ್ಕ್ಸ್ ಆಧಾರದ ಮೇಲೆ ಯಾವ ರೀತಿ ಅಂತ ಕೇಳ್ತಿದ್ರೆ, ನೋಡಿ, ಫಿಸಿಕಲ್ ಟೆಸ್ಟ್ಗೆ ಪ್ರತ್ಯೇಕ ಮಾರ್ಕ್ಸ್ ಇರೋದಿಲ್ಲ, ಪ್ರತ್ಯೇಕವಾಗಿ ಮಾರ್ಕ್ಸ್ ಇರೋದಿಲ್ಲ. ಇದು ಕ್ವಾಲಿಫೈಯಿಂಗ್ ಆಗಿರ್ತದೆ. ಇದು ಕ್ವಾಲಿಫೈಯಿಂಗ್ ಟೆಸ್ಟ್ ಆಗಿರ್ತದೆ. ಅಂದರೆ ನಿಗದಿತ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಮತ್ತು ಎಂಡ್ಯೂರೆನ್ಸ್ ರಿಕ್ವೈರ್ಮೆಂಟ್ಸ್ ಪೂರೈಸಿದರೆ ಮುಂದಿನ ಹಂತಕ್ಕೆ ಅರ್ಹ ಆಗ್ತೀರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.